ಇಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನದಿಂದ ಪಿಳೆಕಮ್ಮನ ದೇವಸ್ಥಾನದವರೆಗೂ ಒಂದು ರಸ್ತೆ ನಿರ್ಮಾಣ ಮಾಡಬೇಕಾಗಿತ್ತು. ಯಾಕಂದರೆ ಗುದ್ಲಿ ಪೂಜೆ ಕಾರ್ಯಕ್ರಮವನ್ನು ಶಿಂಗೇನಗರ ಗ್ರಾಮದಲ್ಲಿ ಇಟ್ಕೊಂಡಿದ್ವಿ. ನಮಗೆ ಓಟ್ ಹಾಕಿ ಗೆಲ್ಲಿಸಿರ್ತಾರೆ, ಆ ಋಣವನ್ನು ತೀರಿಸುವಂಥ ಕೆಲಸವನ್ನು ನಾವು ಎಲ್ಲೋ ಮಾಡಬೇಕಾಗ್ತದೆ. ಆನೇಕಲ್ ತಾಲೂಕಿನ ಪ್ರತಿಷ್ಠಿತ ಗ್ರಾಮ ಪಂಚಾಯಿತಿಗಳ ಪೈಕಿ ಮುತ್ತನಲ್ಲೂರು ಗ್ರಾಮ ಪಂಚಾಯಿತಿಯು ಒಂದಾಗಿದೆ. ಮುತ್ತನಲ್ಲೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಅನೇಕ ಬಡಾವಣೆಗಳು, ಅಪಾರ್ಟ್ಮೆಂಟ್ಗಳು ಕೂಡ ಅಭಿವೃದ್ಧಿಯಾಗ್ತಾ ಇದೆ. ಈಗ ಮುತ್ತನಲ್ಲೂರು ಗ್ರಾಮ ಪಂಚಾಯಿತಿಗೆ ಉತ್ತಮವಾದಂಥ ಆದಾಯವೂ ಕೂಡ ಹರಿದು ಬರುತ್ತಿದೆ. ಇದನ್ನ ಸದುಪಯೋಗ ಪಡಿಸಿಕೊಂಡು ಒಂದಷ್ಟು ಗ್ರಾಮಗಳು ಕೂಡ ಅಭಿವೃದ್ಧಿಯತ್ತ ಮುಖ ಮಾಡಿವೆ. ಮುತ್ತನಲ್ಲೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸಿಂಗೇನಗ್ರಹಾರ ಹಾಗೆ ಗೌತಮ ಬುದ್ಧ ನಗರದಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಇಲ್ಲಿನ ಗ್ರಾಮ ಪಂಚಾಯಿತಿಯ ಸದಸ್ಯರಾದಂತಹ ಗೌರೀಶ್ ಅವರು, ರಾಣಿ ನಾಗರಾಜ್, ಮಂಜುನಾಥ್ ಮತ್ತು ಇತರೆ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಈ ಒಂದು ಕಾರ್ಯಕ್ರಮಕ್ಕೆ ಮುತ್ತನಲ್ಲೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದಂತಹ ಸರಳ ದಶರಥರವರು ಕೂಡ ಉಪಸ್ಥಿತರಿದ್ದರು. ಕಾರ್ಯಕ್ರಮದ ಎಲ್ಲ ದೃಶ್ಯಗಳನ್ನು ನೋಡೋಣ ಬನ್ನಿ. ಶ್ರೀ ಮಹಾಗಣಪತಯೇ ನಮಃ. ಓಂ ಸುಮುಖಾಯ ನಮಃ, ಏಕದಂತಾಯ ನಮಃ, ಲಂಬೋದರಾಯ ನಮಃ, ಧರಣೀಧರಾಯ ನಮಃ, ಗಣಾಧಿಪಾಯ ನಮಃ, ಗಣಾಧ್ಯಕ್ಷಾಯ ನಮಃ. ಓಂ ಗಂ ಗಣಪತಯೇ ನಮಃ. ಹೌದು, ಯಾವಾಗ ಗ್ರಾಮ ಪಂಚಾಯಿತಿಯ ಸದಸ್ಯರುಗಳು ಒಂದಷ್ಟು ಪ್ರಾಮಾಣಿಕವಾಗಿ ಕೆಲಸವನ್ನ ಮಾಡ್ತಾರೋ ಖಂಡಿತವಾಗಲೂ ಕೂಡ ಆ ವಾರ್ಡ್ಗಳು ಅಭಿವೃದ್ಧಿ ಆಗುತ್ತೆ ಅನ್ನೋದಕ್ಕೆ ಮುತ್ತನಲ್ಲೂರು ಗ್ರಾಮ ಪಂಚಾಯಿತಿಯ ಸಿಂಗೇನಗ್ರಹಾರದ ಗ್ರಾಮ ಪಂಚಾಯಿತಿ ಸದಸ್ಯರಾದಂತಹ ಗೌರೀಶ್ ಅವರು ಉತ್ತಮ ಉದಾಹರಣೆಯಾಗಿದ್ದಾರೆ. ಇವರು ಈ ಒಂದು ಗ್ರಾಮದಲ್ಲಿ ಉತ್ತಮವಾದಂತಹ ಅಭಿವೃದ್ಧಿ ಕಾಮಗಾರಿಗಳನ್ನ ನಡೆಸ್ತಾ ಇದ್ದಾರೆ. ಈ ಒಂದು ಸಿಂಗೇನಗ್ರಹಾರದ ರಸ್ತೆ, ಚರಂಡಿ ಹಾಗೂ ಐಮಾಸ್ ಲೈಟ್, ವಾಲಿಬಾಲ್ ಕೋರ್ಟ್, ಸ್ಮಶಾನದ ಸ್ವಚ್ಛತೆಗೆ ಹಾಗೆಯೇ ಇಲ್ಲಿನ ಇನ್ನೊಂದಷ್ಟು ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆಯನ್ನ ನೀಡಿದರು. ಈ ಒಂದು ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದಂತಹ ಸರಳ ದಶರಥರವರು ಉಪಸ್ಥಿತರಿದ್ದರು. ಈ ಒಂದು ಅಭಿವೃದ್ಧಿ ಕಾಮಗಾರಿಗಳ ಆ ಎಲ್ಲ ದೃಶ್ಯಗಳನ್ನೊಮ್ಮೆ ನೋಡೋಣ ಬನ್ನಿ. ಹೀಗೆ ಹಲವು ದಶಕಗಳಿಂದಲೂ ಕೂಡ ನೆನೆಗುದಿಗೆ ಬಿದ್ದಿದ್ದಂತಹ ಹಲವು ಕಾಮಗಾರಿಗಳಿಗೆ ಈಗ ಇಲ್ಲಿನ ಗ್ರಾಮ ಪಂಚಾಯಿತಿಯ ಸದಸ್ಯರಾದಂತಹ ಗೌರೀಶ್ ಅವರ ನೇತೃತ್ವದಲ್ಲಿ ನಡೆಯುತ್ತಿದೆ. ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದಂತಹ ಸರಳ ದಶರಥರವರ ಉತ್ತಮ ಸಹಕಾರದೊಂದಿಗೆ ಈ ಒಂದು ಕಾರ್ಯಗಳು ನಡೆಯುತ್ತಿವೆ. ಈ ಒಂದು ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆಯನ್ನು ನೀಡಿದ ನಂತರ ನಿಮ್ಮ ಬ್ಲೂಮ್ ಟಿವಿಯೊಂದಿಗೆ ಮಾತನಾಡಿದಂತಹ ಗೌರೀಶ್ ಅವರು ಈ ಒಂದು ಗ್ರಾಮದ ಆ ಅಭಿವೃದ್ಧಿ ಕಾಮಗಾರಿಗಳು ಯಾವ್ಯಾವ ನಡೆಯುತ್ತಿದೆ ಎನ್ನುವುದರ ವಿವರಣೆಗಳನ್ನು ಹಂಚಿಕೊಂಡಿದ್ದು ಹೀಗೆ. ಮುತ್ತನಲ್ಲೂರು ಗ್ರಾಮ ಪಂಚಾಯಿತಿಯ 2023-24ನೇ ಸಾಲಿನ ಕಾಮಗಾರಿಗಳ ಬಗ್ಗೆ ಇವತ್ತು ಒಂದು ಸಿಂಗೇನಗರ ಗ್ರಾಮದಲ್ಲಿ ಪೂಜೆ ಕಾರ್ಯಕ್ರಮ ಇಟ್ಕೊಂಡಿದ್ವಿ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಸಹೋದರಿ ಅಧ್ಯಕ್ಷರಾದಂಥ ಮುತ್ತನಲ್ಲೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದಂಥ ಸರಳ ದಶರಥ್ ಅವರು ಕಾಮಗಾರಿಗಳ ಬಗ್ಗೆ ನಾವು ಒಂದು ಲಿಸ್ಟ್ ಕೊಟ್ಟಿದ್ವಿ. ಯಾವ್ಯಾವ ಅರ್ಜೆಂಟ್ ಕೆಲಸಗಳಿತ್ತೋ ಅವನ್ನೆಲ್ಲ ಈ ಆಕ್ಷನ್ ಪ್ಲ್ಯಾನಲ್ಲಿ ಸ್ಯಾಂಕ್ಷನ್ ಆಗಿದೆ. ನಮಗೆ ಎಲ್ಲೋ ಒಂದು ಕಡೆ ಅಭಿವೃದ್ಧಿ ಬಗ್ಗೆ ಹೆಚ್ಚಿನ ಆಸಕ್ತಿ ಇರೋದರಿಂದ 4 ಜನ ಸದಸ್ಯರು ಇವತ್ತು ಕೆಲವೊಂದು ಈಗ ವಿಶೇಷವಾಗಿ ನಮ್ಮ ಇಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನದಿಂದ ಪಿಳೆಕಮ್ಮನ ದೇವಸ್ಥಾನದವರೆಗೂ ಒಂದು ರಸ್ತೆ ನಿರ್ಮಾಣ ಮಾಡಬೇಕಾಗಿತ್ತು. ಯಾಕಂದರೆ ಸುಮಾರು ಜನ ಈ ಕೆರೆನಲ್ಲಿ ಹೋಗುವಾಗ ರಸ್ತೆ ತೊಂದರೆ ಇತ್ತು. ಅದೇ ರೀತಿ ಎಲ್ಲ ನಮ್ಮ ಹಿರಿಯರು ಹೇಳ್ತಾಯಿದ್ರು, ಸ್ಮಶಾನನ ಸ್ವಲ್ಪ ಚೆನ್ನಾಗಿ ರೆಡಿ ಮಾಡಿಸಪ್ಪ ಅಂತ ಹೇಳಿದರು. ಅದು ಸಹ ಸ್ಮಶಾನ ಎಲ್ಲ ಕ್ಲೀನ್ ಮಾಡಿ ಸುಸಜ್ಜಿತವಾಗಿ ನೀರು ಏನು ಯಾರೇ ಇಲ್ಲಿ ಬಂದ್ರೂ ಅವ್ರಿಗೆ ಕೈ ಕಾಲು ತೊಳ್ಕೊಳೋದಕ್ಕೆ ನೀರಿನ ವ್ಯವಸ್ಥೆ ಮತ್ತು ಒಂದು ವಿಶೇಷವಾಗಿ ಐಮಾಸ್ ಲೈಟ್ ಅಂತ ಮಾಡ್ತಾಯಿದ್ದೀವಿ. ಮತ್ತು ನಮ್ಮ ಯುವಕರು ತುಂಬ ದಿನದ ಆಸೆ ಇತ್ತು, ವಾಲಿಬಾಲ್ ಕೋರ್ಟ್ ಮಾಡಿಕೊಡಿ ಅಂತ ಹೇಳಿದರು. ಅದು ಸಹ ಈ ಒಂದು ಆ್ಯಕ್ಷನ್ ಪ್ಲ್ಯಾನಲ್ಲಿ ಆಗಿದೆ. ವಾಲಿಬಾಲ್ ಕೋರ್ಟು ಸಹ ಇವತ್ತು ಕಾಮಗಾರಿ ಶುರುವಾಗುತ್ತೆ. ಮತ್ತು ವಿಶೇಷವಾಗಿ ನಮಗೆ ಬಹಳ ದಿನಗಳಿಂದ ನಮ್ಮ ಗ್ರಾಮದ ಮುಖ್ಯ ರಸ್ತೆಯಲ್ಲಿ ಚರಂಡಿ ಪ್ರಾಬ್ಲಮ್ ಇತ್ತು. ಆ ಚರಂಡಿ ಮಾಡಿ ಅದ್ರ ಮೇಲೆ ಸ್ಲ್ಯಾಬ್ಗಳನ್ನ ಹಾಕುವಂಥ ಕೆಲಸವನ್ನು ಮಾಡ್ತಾಯಿದ್ವಿ. ಮತ್ತು ಊರಿನ ಮಧ್ಯಭಾಗ ಫಿಲ್ಟ್ರು ನೀರು ಕುಡಿತಾ ಇರೋ ಜಾಗದಲ್ಲಿ ಅಲ್ಲಿ ಸ್ವಲ್ಪ ಚರಂಡಿ ಮತ್ತು ಅದ್ರ ಮೇಲೆ ಸ್ಲ್ಯಾಬ್ ಹಾಕೋಂಥ ಒಂದು ಕೆಲಸವನ್ನು ಮಾಡ್ತಾಯಿದ್ವಿ. ಮತ್ತು ರೋಡು ಕೂಡ ಅಲ್ಲಿ ಒಂದು ಸ್ವಲ್ಪ 200 ಮೀಟ್ರ್ ರೋಡ್ ಕೂಡ ಹಾಕ್ಸ್ತಾಯಿದ್ವಿ. ಎಲ್ಲ ಹಂತವಾಗಿ ನಮ್ಮ ಗ್ರಾಮದ ಎಲ್ಲ ಹಿರಿಯರು ಮತ್ತು ಯುವಕರು ಏನು ಹೇಳ್ತಾರೋ ಅದಕ್ಕೆ ಪ್ರಾಮುಖ್ಯತೆ ಕೊಟ್ಟು ನಾವು 4 ಜನ ಸದಸ್ಯರು ಕೆಲಸ ಮಾಡ್ತಾಯಿದ್ವಿ. ನಮ್ಮೂರು ಅಲ್ದಿರ ನಮ್ಮ ಫ್ರೂಟ್ಸ್ ಮಾರ್ಕೆಟ್ ಹತ್ರ ಏನು ನಮ್ಮ ಗೌತಮ್ ಬುದ್ಧ ನಗರ ಅಂತ ಅಲ್ಲಿದೆ, ನಮ್ಮೂರು
ಅಲ್ಲಿ ಕೂಡ 2 ಹೊಸ ಚರಂಡಿಗಳು ಮಾಡ್ತಾಯಿದ್ದೀವಿ. ಮತ್ತು ನಮ್ಮ ವಿನಾಯಕ ನಗರ ಬಡಾವಣೆಯಲ್ಲಿ ಕೂಡ ಅಲ್ಲಿ ಒಂದು ಇದು ಮಾಡ್ತಾಯಿದ್ದೀವಿ ರೋಡು. ಹಂತವಾಗಿ ಸುಮಾರು ಒಬ್ಬ ತಲಾ ಮೆಂಬರ್ಗೆ 17 ಲಕ್ಷ ರೂಪಾಯಿ. ನಮ್ಮ ಎಲ್ಲ 4 ಜನದೂ ಸುಮಾರು ಒಂದು 60-70 ಲಕ್ಷ ರೂಪಾಯಿದು ಕೆಲಸಗಳನ್ನ ಮಾಡಿಸ್ತಾಯಿದ್ದೀವಿ. ನಿಜವಾಗ್ಲೂ ಯಾಕಂದರೆ ನಮಗೆ ಓಟ್ ಹಾಕಿ ಗೆಲ್ಲಿಸಿರ್ತಾರೆ, ಆ ಋಣವನ್ನು ತೀರಿಸುವಂಥ ಕೆಲಸವನ್ನು ನಾವು ಎಲ್ಲೋ ಮಾಡಬೇಕಾಗ್ತದೆ. ಅದು ಹಂತವಾಗಿ ಮಾಡ್ಕೊಂಬರ್ತಾಯಿದ್ವಿ. ಈ ದಿನ ಶೃಂಗೇನಗರ ಗ್ರಾಮದಲ್ಲಿ ಗುದ್ಲಿ ಪೂಜೆ ಕಾರ್ಯಕ್ರಮ ಇಟ್ಕೊಂಡಿದ್ವಿ. 2023-24ನೇ ಸಾಲಿನ ಗುದ್ಲಿ ಪೂಜೆ ಮೊದಲನೇ ಬಾರಿಗೆ ಗುದ್ಲಿ ಪೂಜೆ ಕಾರ್ಯಕ್ರಮವನ್ನು ಶೃಂಗೇನಗರ ಗ್ರಾಮದಲ್ಲಿ ಇಟ್ಕೊಂಡಿದ್ವಿ. ಏನು ಈ ಸಾಲಿನ ರಸ್ತೆ ಕಾಮಗಾರಿನ ಏನು ವಿಘ್ನ ಬರ್ದಿರ ಇರಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತಾ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ವಿ. ಏನು ಕಾಮಗಾರಿ ಏನೇ ಕೆಲಸ ಕಾರ್ಯಗಳಿದ್ರೂ ಏನು ವಿಘ್ನ ಇಲ್ದಿರ ಎಲ್ಲ ಕಾಮಗಾರಿನೂ ಒಂದು ಮೆಂಬರ್ಸ್ಗೆ 17 ಲಕ್ಷ ಮತ್ತು ಸಿಂಗಲ್ ಮೆಂಬರ್ಸ್ಗೆ 20 ಲಕ್ಷ ಮಾಡಿದ್ದೀವಿ. ಈ ಕಾಮಗಾರಿ ಯಾವುದೇ ವಿಘ್ನ ಇಲ್ದಿರ ನಡೀಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತಾ, ಅದಕ್ಕಾಗಿಯೇ ಯಾವ ಗ್ರಾಮ ಪಂಚಾಯಿತಿಯ ಸದಸ್ಯರು ಗಟ್ಟಿಯಾಗಿರ್ತಾರೋ ಒಂದಷ್ಟು ಧ್ವನಿ ಎತ್ತಿ ತಾವು ಆಯ್ಕೆ ಆದಂಥ ಆ ವಾರ್ಡ್ಗೆ ಪ್ರಾಮಾಣಿಕವಾದಂಥ ಕೆಲಸವನ್ನು ಮಾಡಿದ್ರೆ ಖಂಡಿತವಾಗ್ಲೂ ಕೂಡ ಯಾರೊಬ್ಬರು ಶಾಸಕರಿಗೋ ಅಥವಾ ಸಂಸದರಿಗೋ ಕಾಯುವಂಥ ಅವಶ್ಯಕತೆ ಇರೋದಿಲ್ಲ. ಗ್ರಾಮ ಪಂಚಾಯಿತಿ ಪರಮಾಧಿಕಾರವನ್ನು ಹೊಂದಿರೋದ್ರಿಂದ ಆ ಒಂದು ಕೆಲಸಗಳು ಅನಾಯಾಸವಾಗಿ ಒಂದಷ್ಟು ಉತ್ತಮವಾಗಿಯೂ ಕೂಡ ಗುಣಮಟ್ಟವನ್ನು ಕಾಪಾಡಿಕೊಂಡಾಗ ದಶಕಗಳ ಕಾಲ ಆ ಒಂದು ಕೆಲಸಗಳು ಉಳಿಯುತ್ತವೆ ಎನ್ನುವುದರಲ್ಲಿ ಎರಡು ಮಾತಿಲ್ಲ. ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನಾವು ಅಪ್ಲೋಡ್ ಮಾಡುವಂತಹ ವೀಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ.